ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಭರತ್ ಬ್ಲಾಗ್ಸಿಗೆ. ಹಾಯ್ ಮೇಡಮ್. ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀನಿ. ಯಾವ ರೀತಿ ನಾನು ಸ್ಟೈಲಲ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಬಿರಿಯಾನಿ ಅಂತ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅದು ನನ್ನ ಮಗಳು ನನ್ನ ಮನೆಯವರಿಗಂತೂ ತುಂಬಾ ಇಷ್ಟ. ಹೇಗೆ ಮಾಡೋದು ನಾಟಿ ಸ್ಟೈಲು, ಏನು ಮಸಾಲೆ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆರ್ಟಿಫಿಷಿಯಲ್ ಮಸಾಲೆ ಏನು ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್. ನೋಡಿ ಏನೇನು ಬೇಕಿದೆ ಅಂತ ಚಿಕನ್ ಪಲಾವ್ಗೆ ಹೇಳ್ತೀನಿ ಬನ್ನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಮಸಾಲೆಗೆ ಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಪುದೀನನು ಕೂಡ ರುಬ್ಕೊಳ್ಳೋದಕ್ಕೆ ಬೇಕಾಗಿದೆ, ಅದನ್ನ ನಾನು ಹುರ್ಕೊಳ್ಳಲ್ಲ. ಇಷ್ಟು ಒಗ್ಗರಣೆಗೆ ಚಿಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಸಾಕು. ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಹೇಗೆ ಅಂದರೆ ಘಮ ಘಮ ಅಂತ ವಾಸನೆ ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ. ಆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಫ್ರೈ ಆಗಿದೆ. ಫ್ರೈ ಆದ ನಂತರ ಈ ಪುದೀನ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬರಬೇಕು. ನಾವೇನು ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನು ರುಬ್ಕೊಂಡು ಬರೋಣ. ಓಕೆನಾ? ಬಂದ ನಂತರ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ. ನಾನು ಜಾಸ್ತಿ ಆಯಿಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ, ಅದರಿಂದ ಸ್ವಲ್ಪ ಹಾಕಿದ್ದೀನಿ. ನೋಡಿ ಪಲಾವ್ ಸಾಮಾನು, ಎಲ್ಲ ಪಲಾವ್ ಸಾಮಾನು ಹಾಕ್ಕೊಳ್ಳಿ. ಕಾಳು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ. ಈರುಳ್ಳಿ ಮೇನಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಪುದೀನ, ಮೆಂತ್ಯ ಸೊಪ್ಪು ಏನಿರುತ್ತೆ ಅದು ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಎರಡನ್ನೂ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಬಟ್ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಟೊಮೊಟೊ ಇರುತ್ತಲ್ಲ, ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಆದ ನಂತರ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಚಿಕನ್ ಎಲ್ಲಾನು ಸುಂಡಿಸ್ಕೋಬೇಕು. ನಾನು ಮೇಯ್ನಾಗೆ ನಾನು ಯಾವುದೇ ಕುಕ್ ಮಾಡಿದ್ರು ಅಷ್ಟೇನೆ ಚಿಕನ್ನಲ್ಲಿ ನಾನು ನೀಟಾಗಿ ಅದನ್ನು ಫಸ್ಟು ಸುಂಡಿಸ್ಕೋತೀನಿ. ಉಪ್ಪು ಮತ್ತೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಸುಂಡಿಸ್ಕೋತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡ ನಂತರ ಚೆನ್ನಾಗಿ ನೀವು ನೀರೆಲ್ಲ ಸುಂಡಬೇಕು. ಸುಂಡ ನಂತರ ಮಸಾಲೆ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ನಾವಂತೂ ಯಾವಾಗಲೂ ಚಿಕನ್ ತಂದ್ರೂ ಅಷ್ಟೇ ಎಲ್ಲ ಸ್ಕಿನ್ ಔಟ್ ತರ್ತಾರೆ. ನಾನು ಫಸ್ಟು ಚಿಕನ್ ತೊಗೊಂಡು ಬರಬೇಕಾದ್ರೇ ಚಿಕನ್ನ ನೀಟಾಗಿ ಬರ್ನ್ ಮಾಡಿಸ್ಕೊಂಡು ತಗೊಬಂದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸುಂಡಿಸ್ಕೋತೀವಿ. ಸುಂಡಾಗಿದೆ ನೋಡಿ. ಸುಂಡ ನಂತರ ನಾವೇನು ರುಬ್ಕೊಂಡಿರ್ತೀವೋ ಮಿಶ್ರಣನ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಅದನ್ನು ಚೆನ್ನಾಗಿ 2 ನಿಮಿಷ ಮಸಾಲೆನ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಚಿಕನಲ್ಲೇನೆ. ಅದಾದ್ಮೇಲೆ ಎಷ್ಟು ಈಗ 1 ಲೋಟ ಅಕ್ಕಿ ಹಾಕಿದ್ದೀರಾ ಅಂತಂದ್ರೆ 2 ಲೋಟ ನೀರು ಹಾಕ್ಕೊಳ್ಳಿ. ಅದಕ್ಕೆ ನಾನು ಫಸ್ಟೇ ನೀರು ಹಾಕ್ಕೊಂತ ಇದ್ದೀನಿ. ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಅಕ್ಕಿ ಹಾಕ್ಕೊಳ್ಳೋದು. ಚೆನ್ನಾಗಿ ಅದನ್ನ ಕುದಿಸ್ಕೊಂತ ಇದ್ದೀನಿ. ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಕುದಿ ಬಂದಿದೆ ನೋಡಿ. ಕುದಿ ಬಂದಿದ ನಂತರ ನಾನು ಅಕ್ಕಿ ಸೇರಿಸ್ಕೊಂತೀನಿ. ಏಕೆ ಅಂತಂದ್ರೆ ಕುದಿ ಬಂದಾಗ್ಲೇ, ಅಲ್ಲಿ ಕುದೀತಾ ಇದ್ದಾಗಲೇ ಟೇಸ್ಟ್ ನೋಡ್ಕೋಬಹುದು. ಉಪ್ಪು ಸಪ್ಪೆ ಏನು ನೋಡ್ಕೊಂಡು ಮಾಡ್ಬೋದು. ಅಕ್ಕಿ ಹಾಕ್ಕೊಂಡು ಅಕ್ಕಿನೂ ಅಷ್ಟೇ ಅದು ಒಂದು ಕುದಿ ಬಂದ್ಮೇಲೆನೆ ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದು. ಈಗ ಅಕ್ಕಿ ಹಾಕ್ಕೊಂಡು ಒಂದು ಲೋಟ ಅಂದ್ರೆ 2 ಲೋಟ ನೀರು ಹಾಕ್ತೀನಿ ನಾನು. ಅವಾಗ ಹುಡಿಯಾಗಿ ಬರುತ್ತೆ ಅನ್ನ. ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಂಡು ನೆಕ್ಸ್ಟ್ ಕುದಿ ಬಂದ ತಕ್ಷಣ ಒಂದು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ನಾನು ಇದಕ್ಕೆ ಯಾವುದೇ ತರ ಮಸಾಲೆ ಪದಾರ್ಥಗಳು, ಈ ಪ್ಯಾಕೆಟ್ ಮಸಾಲೆ ಪದಾರ್ಥಗಳು ನಾನು ಯಾವುದೇ ತರ ಯೂಸ್ ಮಾಡಿಲ್ಲ. ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ವಿಷಲ್ ಹೊಡೆಸ್ಕೊಳ್ಳಿ ಸಾಕು. ಅದು ಕೂಗಿದ್ದು ಆರಿದ್ಮೇಲೆ ವಿಷಲ್ ಆರಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಹೇಗಿದೆ ಅಂತ ಹೇಳಿ, ಮಾಡಿಕೊಂಡು ನೀವು ಕೂಡ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.